ಜೈಲರಿರೋ ಡೆವಿಲ್ ಗ್ಯಾಂಗಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ. ಎ1 ಪವಿತ್ರ ಗೌಡ ಬೇಲ್ ಅರ್ಜಿ ವಾಪಸ್. ಕೊಲೆ ಕೇಸಲ್ಲಿ ಪೊರ್ಕಿ ಗ್ಯಾಂಗ್ ಜೈಲು ಸೇರಿ 100 ದಿನ ಸಮೀಪಿಸುತ್ತಿದೆ. ಕಂಬಿ ಹಿಂದೆ ಆರೋಪಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಾಸನಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಒಟ್ಟು 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಬಳ್ಳಾರಿ ಜೈಲು ಪಾಲಾದ ಪೊರ್ಕಿ ಬಾಸ್ ಅಲಿಯಾಸ್ ಡಿ ಬಾಸ್ ಹಾಗೂ ಆತನ ಪಟಾಲಂಗೆ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. 17ನೇ ತಾರೀಕಿನವರೆಗೂ ಈ ಕೇಸ್ನ ಎಲ್ಲ ಆರೋಪಿಗಳು ಮುದ್ದೆ ಮುರಿಯೋದು ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಯಾವಾಗ ಜೈಲಿಂದ ಹೊರಬರ್ತೀನೋ ಅಂತ ಕಾಯ್ದಿದ್ದ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿ ಸಲ್ಲಿಸಿದ್ಲು. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬಹುದು ಎಂದು ಜಡ್ಜ್ ಸೂಚಿಸಿದ್ದಕ್ಕೆ ಅರ್ಜಿ ವಾಪಸ್ ಪಡೆಯಲಾಗಿದೆ. ಒಂದೆಡೆ ದಾಸನ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾದರೆ ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಜಾಮೀನು ಸಿಗೋವರೆಗೂ ಎಲ್ಲರೂ ಜೈಲಲ್ಲಿ ಕಂಬಿ ಎಣಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲರಿರೋ ಡೆವಿಲ್ ಗ್ಯಾಂಗಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ. ಎ1 ಪವಿತ್ರ ಗೌಡ ಬೇಲ್ ಅರ್ಜಿ ವಾಪಸ್. ಕೊಲೆ ಕೇಸಲ್ಲಿ ಪೊರ್ಕಿ ಗ್ಯಾಂಗ್ ಜೈಲು ಸೇರಿ 100 ದಿನ ಸಮೀಪಿಸುತ್ತಿದೆ. ಕಂಬಿ ಹಿಂದೆ ಆರೋಪಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಾಸನಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಒಟ್ಟು 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಬಳ್ಳಾರಿ ಜೈಲು ಪಾಲಾದ ಪೊರ್ಕಿ ಬಾಸ್ ಅಲಿಯಾಸ್ ಡಿ ಬಾಸ್ ಹಾಗೂ ಆತನ ಪಟಾಲಂಗೆ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. 17ನೇ ತಾರೀಕಿನವರೆಗೂ ಈ ಕೇಸ್ನ ಎಲ್ಲ ಆರೋಪಿಗಳು ಮುದ್ದೆ ಮುರಿಯೋದು ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಯಾವಾಗ ಜೈಲಿಂದ ಹೊರಬರ್ತೀನೋ ಅಂತ ಕಾಯ್ದಿದ್ದ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿ ಸಲ್ಲಿಸಿದ್ಲು. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬಹುದು ಎಂದು ಜಡ್ಜ್ ಸೂಚಿಸಿದ್ದಕ್ಕೆ ಅರ್ಜಿ ವಾಪಸ್ ಪಡೆಯಲಾಗಿದೆ. ಒಂದೆಡೆ ದಾಸನ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾದರೆ ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಜಾಮೀನು ಸಿಗೋವರೆಗೂ ಎಲ್ಲರೂ ಜೈಲಲ್ಲಿ ಕಂಬಿ ಎಣಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲರಿರೋ ಡೆವಿಲ್ ಗ್ಯಾಂಗಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ. ಎ1 ಪವಿತ್ರ ಗೌಡ ಬೇಲ್ ಅರ್ಜಿ ವಾಪಸ್. ಕೊಲೆ ಕೇಸಲ್ಲಿ ಪೊರ್ಕಿ ಗ್ಯಾಂಗ್ ಜೈಲು ಸೇರಿ 100 ದಿನ ಸಮೀಪಿಸುತ್ತಿದೆ. ಕಂಬಿ ಹಿಂದೆ ಆರೋಪಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಾಸನಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಒಟ್ಟು 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಬಳ್ಳಾರಿ ಜೈಲು ಪಾಲಾದ ಪೊರ್ಕಿ ಬಾಸ್ ಅಲಿಯಾಸ್ ಡಿ ಬಾಸ್ ಹಾಗೂ ಆತನ ಪಟಾಲಂಗೆ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. 17ನೇ ತಾರೀಕಿನವರೆಗೂ ಈ ಕೇಸ್ನ ಎಲ್ಲ ಆರೋಪಿಗಳು ಮುದ್ದೆ ಮುರಿಯೋದು ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಯಾವಾಗ ಜೈಲಿಂದ ಹೊರಬರ್ತೀನೋ ಅಂತ ಕಾಯ್ದಿದ್ದ ಪವಿತ್ರ ಗೌಡ
ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿ ಸಲ್ಲಿಸಿದ್ಲು. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬಹುದು ಎಂದು ಜಡ್ಜ್ ಸೂಚಿಸಿದ್ದಕ್ಕೆ ಅರ್ಜಿ ವಾಪಸ್ ಪಡೆಯಲಾಗಿದೆ. ಒಂದೆಡೆ ದಾಸನ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾದರೆ ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಜಾಮೀನು ಸಿಗೋವರೆಗೂ ಎಲ್ಲರೂ ಜೈಲಲ್ಲಿ ಕಂಬಿ ಎಣಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲರಿರೋ ಡೆವಿಲ್ ಗ್ಯಾಂಗಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ. A1 ಪವಿತ್ರ ಗೌಡ ಬೇಲ್ ಅರ್ಜಿ ವಾಪಸ್. ಕೊಲೆ ಕೇಸಲ್ಲಿ ಪೊರ್ಕಿ ಗ್ಯಾಂಗ್ ಜೈಲು ಸೇರಿ 100 ದಿನ ಸಮೀಪಿಸುತ್ತಿದೆ. ಕಂಬಿ ಹಿಂದೆ ಆರೋಪಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಾಸನಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಒಟ್ಟು 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಬಳ್ಳಾರಿ ಜೈಲು ಪಾಲಾದ ಪೊರ್ಕಿ ಬಾಸ್ ಅಲಿಯಾಸ್ ಡಿ ಬಾಸ್ ಹಾಗೂ ಆತನ ಪಟಾಲಂಗೆ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. 17ನೇ ತಾರೀಕಿನವರೆಗೂ ಈ ಕೇಸ್ನ ಎಲ್ಲ ಆರೋಪಿಗಳು ಮುದ್ದೆ ಮುರಿಯೋದು ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಯಾವಾಗ ಜೈಲಿಂದ ಹೊರಬರ್ತೀನೋ ಅಂತ ಕಾಯ್ದಿದ್ದ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿ ಸಲ್ಲಿಸಿದ್ಲು. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬಹುದು ಎಂದು ಜಡ್ಜ್ ಸೂಚಿಸಿದ್ದಕ್ಕೆ ಅರ್ಜಿ ವಾಪಸ್ ಪಡೆಯಲಾಗಿದೆ. ಒಂದೆಡೆ ದಾಸನ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾದರೆ ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಜಾಮೀನು ಸಿಗೋವರೆಗೂ ಎಲ್ಲರೂ ಜೈಲಲ್ಲಿ ಕಂಬಿ ಎಣಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲರಿರೋ ಡೆವಿಲ್ ಗ್ಯಾಂಗಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ. A1 ಪವಿತ್ರ ಗೌಡ ಬೇಲ್ ಅರ್ಜಿ ವಾಪಸ್. ಕೊಲೆ ಕೇಸಲ್ಲಿ ಪೊರ್ಕಿ ಗ್ಯಾಂಗ್ ಜೈಲು ಸೇರಿ 100 ದಿನ ಸಮೀಪಿಸುತ್ತಿದೆ. ಕಂಬಿ ಹಿಂದೆ ಆರೋಪಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಾಸನಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಒಟ್ಟು 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಬಳ್ಳಾರಿ ಜೈಲು ಪಾಲಾದ ಪೊರ್ಕಿ ಬಾಸ್ ಅಲಿಯಾಸ್ ಡಿ ಬಾಸ್ ಹಾಗೂ ಆತನ ಪಟಾಲಂಗೆ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. 17ನೇ ತಾರೀಕಿನವರೆಗೂ ಈ ಕೇಸ್ನ ಎಲ್ಲ ಆರೋಪಿಗಳು ಮುದ್ದೆ ಮುರಿಯೋದು ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಯಾವಾಗ ಜೈಲಿಂದ ಹೊರಬರ್ತೀನೋ ಅಂತ ಕಾಯ್ದಿದ್ದ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿ ಸಲ್ಲಿಸಿದ್ಲು. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬಹುದು ಎಂದು ಜಡ್ಜ್ ಸೂಚಿಸಿದ್ದಕ್ಕೆ ಅರ್ಜಿ ವಾಪಸ್ ಪಡೆಯಲಾಗಿದೆ. ಒಂದೆಡೆ ದಾಸನ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾದರೆ ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಜಾಮೀನು ಸಿಗೋವರೆಗೂ ಎಲ್ಲರೂ ಜೈಲಲ್ಲಿ ಕಂಬಿ ಎಣಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲರಿರೋ ಡೆವಿಲ್ ಗ್ಯಾಂಗಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ. A1 ಪವಿತ್ರ ಗೌಡ ಬೇಲ್ ಅರ್ಜಿ ವಾಪಸ್.
ಕೊಲೆ ಕೇಸಲ್ಲಿ ಪೊರ್ಕಿ ಗ್ಯಾಂಗ್ ಜೈಲು ಸೇರಿ 100 ದಿನ ಸಮೀಪಿಸುತ್ತಿದೆ. ಕಂಬಿ ಹಿಂದೆ ಆರೋಪಿಗಳು ವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಾಸನಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಒಟ್ಟು 17 ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು ಡೆವಿಲ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ಬಳ್ಳಾರಿ ಜೈಲು ಪಾಲಾದ ಪೊರ್ಕಿ ಬಾಸ್ ಅಲಿಯಾಸ್ ಡಿ ಬಾಸ್ ಹಾಗೂ ಆತನ ಪಟಾಲಂಗೆ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. 17ನೇ ತಾರೀಕಿನವರೆಗೂ ಈ ಕೇಸ್ನ ಎಲ್ಲ ಆರೋಪಿಗಳು ಮುದ್ದೆ ಮುರಿಯೋದು ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಯಾವಾಗ ಜೈಲಿಂದ ಹೊರಬರ್ತೀನೋ ಅಂತ ಕಾಯ್ದಿದ್ದ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿ ಸಲ್ಲಿಸಿದ್ಲು. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬಹುದು ಎಂದು ಜಡ್ಜ್ ಸೂಚಿಸಿದ್ದಕ್ಕೆ ಅರ್ಜಿ ವಾಪಸ್ ಪಡೆಯಲಾಗಿದೆ. ಒಂದೆಡೆ ದಾಸನ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾದರೆ ಮತ್ತೊಂದೆಡೆ ಲಿಪ್ಸ್ಟಿಕ್ ರಾಣಿ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದಾಳೆ. ಜಾಮೀನು ಸಿಗೋವರೆಗೂ ಎಲ್ಲರೂ ಜೈಲಲ್ಲಿ ಕಂಬಿ ಎಣಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.